ನೋಡಿದ್ವಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ. ಅಂದ್ರೆ ಯಾವುದೇ ರೀತಿಯಾದಂತ ಆಪರೇಷನ್ ಆಗ್ತಾ ಇಲ್ಲ. 15 ಶಾಸಕರು ತೋರಿಸ್ತಾ ಇದ್ದೀರಾ, ಅದು ಬರೀ ಸುಳ್ಳು. ಇಲ್ಲಿ ಆನಂದ್ ಸಿಂಗ್ ಅವರು ನಮ್ ಜೊತೆಲ್ಲೇ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಆನಂದ್ ಸಿಂಗ್ ಅವರು ನಾನು ಯಾರ ಜೊತೆನೂ ಸಂಪರ್ಕದಲ್ಲಿ ಇಲ್ಲ ಅಂತ ಕೂಡ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಕೋರಿ ಗೌಡರು ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಗೆ ಸಾಫ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು. ಸರ್ಕಾರ ಸೇಫ್ ಎಂಬ ವಿಶ್ವಾಸದಲ್ಲಿ ದೇವೇಗೌಡರಿದ್ದಾರೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಸಂಕ್ರಾಂತಿ ಹಬ್ಬವನ್ನ ಚೆನ್ನಾಗಿ ಆಚರಿಸಿ ಅಂತ ರಾಜ್ಯದ ಜನತೆಗೆ ಅವರು ಶುಭಾಶಯವನ್ನ ಕೋರಿ ಟ್ವೀಟ್ ಅನ್ನ ಮಾಡಿರುವಂತದ್ದು. ಯಾರು ನಮ್ಮ ಸರ್ಕಾರವನ್ನ ಅಲುಗಾಡಿಸೋದಕ್ಕೆ ಆಗೋದಿಲ್ಲ ಅಂತ ಬಿಜೆಪಿಗೆ ಸಾಫ್ಟ್ ಆಗೇನೆ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು. ಸಮಸ್ತರಿಗೂ ಕೂಡ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿಯ ಶುಭಾಶಯ ಅಂತ ಕೂಡ ಹೇಳಿದ್ದಾರೆ. ರೈತ ಪರ ಸರ್ಕಾರ ಕದಡಿಸಲು ಕೆಲವರು ಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲಿ ಬಿಜೆಪಿಗೆ ಟಾಂಗ್ ಅನ್ನ ನೀಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ದೇವೇಗೌಡರು ಅನ್ನೋದನ್ನ. ಸಮಸ್ತರಿಗೂ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ರೈತ ಪರ ಸರ್ಕಾರವನ್ನ ಕದಡಿಸಲು ಯತ್ನಿಸ್ತಾ ಇರುವಂತಹ ದುಷ್ಟ ಶಕ್ತಿಗಳ ಅವರು ಭಂಗವಾಗಲಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್ ಅವರು ಮಾತಾಡ್ತಿದ್ದಾರೆ, ನೋಡೋಣ. ಎಸ್, ನೋ ಪ್ರಾಬ್ಲಮ್ ಟು ದ ಗವರ್ಮೆಂಟ್, ನಾಟ್ ಅಟ್ ಆಲ್. ಓಕೆ ಓಕೆ. ನೋಡ್ತಾ ಇದೀವಿ, ಒಂದ್ ಕಡೆ ದೇವೇಗೌಡರು ಟ್ವೀಟ್ ಮಾಡಿದ್ದಾರೆ, ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಆಗಿಲ್ಲ, ಈ ಒಂದು ಸರ್ಕಾರವನ್ನ ಅಲುಗಾಡಿಸೋದಕ್ಕೆ ಯಾರ ಕೈಲೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಮತ್ತು ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡ್ತಾ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಆಗಿಲ್ಲ, ನಮ್ಮ ಶಾಸಕರೆಲ್ಲರೂ ಕೂಡ ನಮ್ ಜೊತೆನೆ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಒಟ್ಟಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಪಕ್ಷಗಳ ಒಳಗಡೆ ಆತಂಕ ಇದ್ರೂ ಕೂಡ ಅವರು ಮಾಧ್ಯಮದ ಮುಂದೆ ತೋರಿಸ್ಕೊಳ್ತಾ ಇಲ್ಲ. ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳ್ತಾನೆ ಒಳಗೊಳಗೇನೆ ಇಲ್ಲಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಾಯಕರು.